ಕಪ್ಪತಗುಡ್ಡದಲ್ಲಿ ಮತ್ತೆ ಚಿನ್ನದ ಸಂಚಲನ ಆರಂಭವಾಗಿದೆ. ಗುಡ್ಡದ ಒಳಗೆ ನಿಗೂಢ ಗುಹೆಯಲ್ಲಿ ಅಪಾರ ಪ್ರಮಾಣದ ಚಿನ್ನದ ಸಂಪತ್ತು ಇದೆ ಅನ್ನೋದು ಕುತೂಹಲ ಹೆಚ್ಚಾಗಿದೆ. ಗುಹೆ ಒಳಗೆ ಬೀಗ ಹಾಕಿದ ಕೋಣೆಯಲ್ಲಿ ಬ್ರಿಟಿಷರು ಚಿನ್ನ ಬಿಟ್ಟು ಹೋಗಿದ್ದಾರೆ ಎನ್ನುವ ಗ್ರಾಮಸ್ಥರ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡ ಸಾಕಷ್ಟು ಅಪಾರ ಪ್ರಮಾಣದ ಖನಿಜ ಸಂಪತ್ತನ್ನು ತನ್ನ ಒಡಿಲಿನಲ್ಲಿ ಇಟ್ಟುಕೊಂಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿದ್ದ ಚಿನ್ನದ ಸಂಪತ್ತಿನ ಕೋಣೆ, ಬ್ರಿಟಿಷರ ಕಾಲದ ಸಂಪತ್ತು ಗುಹೆಯ ಕೋಣೆಯಲ್ಲಿ ಭದ್ರ. ಗದಗ ಜಿಲ್ಲೆ ಕಬಲಾಯತಗಟ್ಟಿ ಗ್ರಾಮದ ಸಮೀಪ ಇರುವ ಕುಪ್ಪತ್ತಗುಡ್ಡ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಕರೆಸಿಕೊಳ್ಳುವ ಈ ಗುಡ್ಡದಲ್ಲಿ ನೂರಾರು ರಹಸ್ಯ ಗುಹೆಗಳಿವೆ. ಗುಹೆಯೊಂದರಲ್ಲಿರುವ ನಿಗೂಢ ಕೋಣೆಗೆ ಬೀಗ ಹಾಕಲಾಗಿದೆ ಅನ್ನೋ ಮಾತುಗಳಿವೆ. ಬ್ರಿಟಿಷರ ಕಾಲದಲ್ಲಿ ಗಣಿಗಾರಿಕೆ ನಡೆದಿದೆ. ಚಿನ್ನವನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಲು ಸಾಧ್ಯವಾಗದೆ ಗುಹೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಿರೋದು ಚರ್ಚೆಗೆ ಗ್ರಾಸವಾಗಿದೆ. ಇದು ಬ್ರಿಟಿಷರ ಕಾಲದಾಗ ಇದೊಂದು ಗವಿ ಮಾಡಿದ್ರು. ಹಂಗ ಏನ್ ಸಿಗ್ತಾ ಇತ್ತು ಅಂತ ಹೇಳಿ ನೋಡಿದ್ರ ಮೇಲೆ ಬ್ರಿಟಿಷರ ಕಾಲದಾಗ ಹಂಗ ನೋಡ್ತಾ ನೋಡ್ತಾ ಹೋಗ್ಕೊಂತ ಹೋದ್ರೊಳಗ ಅದ್ರೊಳಗ ಬಂಗಾರ, ಬೆಳ್ಳಿ, ತಾಮ್ರ ಅದು ಇದು ಬಾಳ ಸಿಕ್ಕೊಂತ ಬಂತು. ಆ ಸಿಕ್ಕೊಂತ ಬಂದಾಗ ಅವ್ರು ಬಾಳಷ್ಟ ಕೆಲಸನ ಮಾಡ್ಕೊಂತ ಹೋದ್ರು. ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಕಪ್ಪತ್ತಗುಡ್ಡಕ್ಕೆ ಈ ಹಿಂದಿನಿಂದಲೂ ನಂಟಿದೆ. ಕಲ್ಯಾಣ ಚಾಲುಕ್ಯರು ಮತ್ತು ವಿಜಯನಗರ ಅರಸರು ಕಪ್ಪತ್ತಗುಡ್ಡದಿಂದ ಚಿನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಎನ್ನಲಾಗ್ತಾ ಇದೆ. ಈ ಚಿನ್ನವೇ ಐತಿಹಾಸಿಕ ಲಕ್ಕುಂಡಿಯ ಟಂಕಸಾಲೆಯಲ್ಲಿ ನಾಣ್ಯಗಳನ್ನ ತಯಾರಿಸಲು ಬಳಸಲಾಗ್ತಾ ಇತ್ತು. ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಚಿನ್ನದ ಗಣಿಗಾರಿಕೆ ಆಗಿತ್ತು. ಲಕ್ಕುಂಡಿ ಗ್ರಾಮದಲ್ಲಿ ವಿಸ್ಮಯಗಳ ಸರಣಿ ಮುಂದುವರೆದಿದೆ. ನಾಗನಾಥ ದೇವಸ್ಥಾನ ಸುತ್ತ ಐತಿಹಾಸಿಕ ದೇವಾಲಯಗಳ ಬಳಿ ಇಂದಿಗೂ ಸಾಕಷ್ಟು ನಾಗ ಸರ್ಪಗಳು ಓಡಾಡುತ್ತವೆ ಎನ್ನಲಾಗ್ತಾ ಇದೆ. ಜೈನ ಬಸದಿಗಳ ಸಂಕೀರ್ಣಕ್ಕೆ ನಾಗ ಸರ್ಪಗಳ ಕಾವಲು ಇದೆ ಎಂಬ ನಂಬಿಕೆ ಸ್ಥಳೀಯರಲ್ಲಿದೆ. ಯಾವ ಒಂದು ದೇವಾಲಯ ಕಟ್ಟಾರ್ರಿ, ಒಂದು 101 ಗುಡಿ ಏನು ಕಟ್ಟ್ಯಾರ, ಅದ್ರ ಶಕ್ತಿವಾನ್ರ ಅವ್ರ ಆಳ್ಕೆ ಆಗೇ ಕಟ್ಟ್ಯಾರ ಹೊರತು ಅವೆಲ್ಲ ಸಾಲಿಗ್ರಾಮ, ಶಿವ ಸಾಲಿಗ್ರಾಮ, ಶಕ್ತಿ ಸಾಲಿಗ್ರಾಮ ಇವು ಎಂಥವು ಆವಿಷಾದಲ್ಲೇ ಮತ್ತೆ ಇದು ಎಷ್ಟು ಬೆಳಗಾಕತೈತಿ. ಅದು ಇಲ್ಲಾಂದ್ರೆ ಹೆಂಗ್ ಬೆಳಗ್ತೈತಿ ಸಾಹೇಬ್ರ? ಅಲ್ರಿ ಅದು ಭಯಾನಕ. ಆದ್ರೆ ಇಲ್ಲಿ ಮಾತ್ರ ನಾವು ಸಣ್ಣರಿದ್ದಾಗ ನೋಡಿಲ್ಲ. ಲಕ್ಕುಂಡಿ ಗ್ರಾಮದಲ್ಲಿ ಒಂದು ಕಡೆ ಉತ್ಖನನ ನಡೀತಾ ಇದೆ, ಇನ್ನೊಂದು ಕಡೆ ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ರಹಸ್ಯ ಬಯಲಾಗ್ತಾ ಇದೆ. ಚಿನ್ನದ ಮೂಲವನ್ನ ರಿಪಬ್ಲಿಕ್ ಕನ್ನಡ ಬೆನ್ನಟ್ಟಿದೆ. ಸರ್ಕಾರ ಶೋಧ ಮಾಡುತ್ತಾ ಕಾದು ನೋಡಬೇಕು. ಒಟ್ಟಾರೆ ಹೇಳಬೇಕಂತಂದ್ರೆ ರಿಪಬ್ಲಿಕ್ ಕನ್ನಡ ಕಪ್ಪತ್ತಗುಡ್ಡದಲ್ಲಿ ನಿರಂತರವಾಗಿ ವಿಸ್ತೃತವಾದ ವರದಿ ಮಾಡ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿರುವ ಒಂದೊಂದು ರಹಸ್ಯಗಳು ಕೂಡ ಇವಾಗ ಬಯಲಾಗ್ತಾ ಇದ್ದಾವೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಪ್ಪತಗುಡ್ಡದಲ್ಲಿ ಮತ್ತೆ ಚಿನ್ನದ ಸಂಚಲನ ಆರಂಭವಾಗಿದೆ. ಗುಡ್ಡದ ಒಳಗೆ ನಿಗೂಢ ಗುಹೆಯಲ್ಲಿ ಅಪಾರ ಪ್ರಮಾಣದ ಚಿನ್ನದ ಸಂಪತ್ತು ಇದೆ ಅನ್ನೋದು ಕುತೂಹಲ ಹೆಚ್ಚಾಗಿದೆ. ಗುಹೆ ಒಳಗೆ ಬೀಗ ಹಾಕಿದ ಕೋಣೆಯಲ್ಲಿ ಬ್ರಿಟಿಷರು ಚಿನ್ನ ಬಿಟ್ಟು ಹೋಗಿದ್ದಾರೆ ಎನ್ನುವ ಗ್ರಾಮಸ್ಥರ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡ ಸಾಕಷ್ಟು ಅಪಾರ ಪ್ರಮಾಣದ ಖನಿಜ ಸಂಪತ್ತನ್ನು ತನ್ನ ಒಡಿಲಿನಲ್ಲಿ ಇಟ್ಟುಕೊಂಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿದ್ದ ಚಿನ್ನದ ಸಂಪತ್ತಿನ ಕೋಣೆ, ಬ್ರಿಟಿಷರ ಕಾಲದ ಸಂಪತ್ತು ಗುಹೆಯ ಕೋಣೆಯಲ್ಲಿ ಭದ್ರ. ಗದಗ ಜಿಲ್ಲೆ ಕಬಲಾಯತಗಟ್ಟಿ ಗ್ರಾಮದ ಸಮೀಪ ಇರುವ ಕುಪ್ಪತ್ತಗುಡ್ಡ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಕರೆಸಿಕೊಳ್ಳುವ ಈ ಗುಡ್ಡದಲ್ಲಿ ನೂರಾರು ರಹಸ್ಯ ಗುಹೆಗಳಿವೆ. ಗುಹೆಯೊಂದರಲ್ಲಿರುವ ನಿಗೂಢ ಕೋಣೆಗೆ ಬೀಗ ಹಾಕಲಾಗಿದೆ ಅನ್ನೋ ಮಾತುಗಳಿವೆ. ಬ್ರಿಟಿಷರ ಕಾಲದಲ್ಲಿ ಗಣಿಗಾರಿಕೆ ನಡೆದಿದೆ. ಚಿನ್ನವನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಲು ಸಾಧ್ಯವಾಗದೆ ಗುಹೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಿರೋದು ಚರ್ಚೆಗೆ ಗ್ರಾಸವಾಗಿದೆ. ಇದು ಬ್ರಿಟಿಷರ ಕಾಲದಾಗ ಇದೊಂದು ಗವಿ ಮಾಡಿದ್ರು. ಹಂಗ ಏನ್ ಸಿಗ್ತಾ ಇತ್ತು ಅಂತ ಹೇಳಿ ನೋಡಿದ್ರ ಮೇಲೆ ಬ್ರಿಟಿಷರ ಕಾಲದಾಗ ಹಂಗ ನೋಡ್ತಾ ನೋಡ್ತಾ ಹೋಗ್ಕೊಂತ ಹೋದ್ರೊಳಗ ಅದ್ರೊಳಗ ಬಂಗಾರ, ಬೆಳ್ಳಿ, ತಾಮ್ರ ಅದು ಇದು ಬಾಳ ಸಿಕ್ಕೊಂತ ಬಂತು. ಆ ಸಿಕ್ಕೊಂತ ಬಂದಾಗ ಅವ್ರು ಬಾಳಷ್ಟ ಕೆಲಸನ ಮಾಡ್ಕೊಂತ ಹೋದ್ರು. ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಕಪ್ಪತ್ತಗುಡ್ಡಕ್ಕೆ ಈ ಹಿಂದಿನಿಂದಲೂ ನಂಟಿದೆ. ಕಲ್ಯಾಣ ಚಾಲುಕ್ಯರು ಮತ್ತು ವಿಜಯನಗರ ಅರಸರು ಕಪ್ಪತ್ತಗುಡ್ಡದಿಂದ ಚಿನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಎನ್ನಲಾಗ್ತಾ ಇದೆ. ಈ ಚಿನ್ನವೇ ಐತಿಹಾಸಿಕ ಲಕ್ಕುಂಡಿಯ ಟಂಕಸಾಲೆಯಲ್ಲಿ ನಾಣ್ಯಗಳನ್ನ ತಯಾರಿಸಲು ಬಳಸಲಾಗ್ತಾ ಇತ್ತು. ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಚಿನ್ನದ ಗಣಿಗಾರಿಕೆ ಆಗಿತ್ತು.
ಲಕುಂಡಿ ಗ್ರಾಮದಲ್ಲಿ ವಿಸ್ಮಯಗಳ ಸರಣಿ ಮುಂದುವರೆದಿದೆ. ನಾಗನಾಥ ದೇವಸ್ಥಾನ ಸುತ್ತ ಐತಿಹಾಸಿಕ ದೇವಾಲಯಗಳ ಬಳಿ ಇಂದಿಗೂ ಸಾಕಷ್ಟು ನಾಗ ಸರ್ಪಗಳು ಓಡಾಡುತ್ತವೆ ಎನ್ನಲಾಗ್ತಾ ಇದೆ. ಜೈನ ಬಸದಿಗಳ ಸಂಕೀರ್ಣಕ್ಕೆ ನಾಗ ಸರ್ಪಗಳ ಕಾವಲು ಇದೆ ಎಂಬ ನಂಬಿಕೆ ಸ್ಥಳೀಯರಲ್ಲಿದೆ. ಯಾವ ಒಂದು ದೇವಾಲಯ ಕಟ್ಟಾರ್ರಿ, ಒಂದು 101 ಗುಡಿಯನ್ನು ಕಟ್ಟ್ಯಾರ, ಅದ್ರ ಶಕ್ತಿವಾನ್ರ ಅವ್ರ ಆಳ್ಕೆ ಆಗೇ ಕಟ್ಟ್ಯಾರ ಹೊರತು ಅವೆಲ್ಲ ಸಾಲಿಗ್ರಾಮ, ಶಿವ ಸಾಲಿಗ್ರಾಮ, ಶಕ್ತಿ ಸಾಲಿಗ್ರಾಮ ಇವು ಎಂಥವು ಆವಿಷದಲ್ಲೇ ಮತ್ತೆ ಇದು ಎಷ್ಟು ಬೆಳಗಾಕತೈತಿ. ಅದು ಇಲ್ಲಾಂದ್ರೆ ಹೆಂಗ್ ಬೆಳಗ್ತೈತಿ ಸಾಹೇಬ್ರ? ಅಲ್ರಿ ಅದು ಭಯಾನಕ. ಆದ್ರೆ ಇಲ್ಲಿ ಮಾತ್ರ ನಾವು ಸಣ್ಣರಿದ್ದಾಗ ನೋಡಿಲ್ಲ. ಲಕುಂಡಿ ಗ್ರಾಮದಲ್ಲಿ ಒಂದು ಕಡೆ ಉತ್ಖನನ ನಡೀತಾ ಇದೆ, ಇನ್ನೊಂದು ಕಡೆ ಕಪ್ಪತ್ತಗುಡದಲ್ಲಿ ಚಿನ್ನದ ರಹಸ್ಯ ಬಯಲಾಗ್ತಾ ಇದೆ. ಚಿನ್ನದ ಮೂಲವನ್ನ ರಿಪಬ್ಲಿಕ್ ಕನ್ನಡ ಬೆನ್ನಟ್ಟಿದೆ. ಸರ್ಕಾರ ಶೋಧ ಮಾಡುತ್ತಾ ಕಾದು ನೋಡಬೇಕು. ಒಟ್ಟಾರೆ ಹೇಳಬೇಕಂತಂದ್ರೆ ರಿಪಬ್ಲಿಕ್ ಕನ್ನಡ ಕಪ್ಪತ್ತಗುಡ್ಡದಲ್ಲಿ ನಿರಂತರವಾಗಿ ವಿಸ್ತೃತವಾದ ವರದಿ ಮಾಡ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿರುವ ಒಂದೊಂದು ರಹಸ್ಯಗಳು ಕೂಡ ಇವಾಗ ಬಯಲಾಗ್ತಾ ಇದ್ದಾವೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಪ್ಪತ್ತಗುಡ್ಡದಲ್ಲಿ ಮತ್ತೆ ಚಿನ್ನದ ಸಂಚಲನ ಆರಂಭವಾಗಿದೆ. ಗುಡ್ಡದ ಒಳಗೆ ನಿಗೂಢ ಗುಹೆಯಲ್ಲಿ ಅಪಾರ ಪ್ರಮಾಣದ ಚಿನ್ನದ ಸಂಪತ್ತು ಇದೆ ಅನ್ನೋದು ಕುತೂಹಲ ಹೆಚ್ಚಾಗಿದೆ. ಗುಹೆ ಒಳಗೆ ಬೀಗ ಹಾಕಿದ ಕೋಣೆಯಲ್ಲಿ ಬ್ರಿಟಿಷರು ಚಿನ್ನ ಬಿಟ್ಟು ಹೋಗಿದ್ದಾರೆ ಎನ್ನುವ ಗ್ರಾಮಸ್ಥರ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡ ಸಾಕಷ್ಟು ಅಪಾರ ಪ್ರಮಾಣದ ಖನಿಜ ಸಂಪತ್ತನ್ನು ತನ್ನ ಒಡಿಲಿನಲ್ಲಿ ಇಟ್ಟುಕೊಂಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿದ್ದ ಚಿನ್ನದ ಸಂಪತ್ತಿನ ಕೋಣೆ, ಬ್ರಿಟಿಷರ ಕಾಲದ ಸಂಪತ್ತು ಗುಹೆಯ ಕೋಣೆಯಲ್ಲಿ ಭದ್ರ. ಗದಗ ಜಿಲ್ಲೆ ಕಬಲಾಯತಗಟ್ಟಿ ಗ್ರಾಮದ ಸಮೀಪ ಇರುವ ಕುಪ್ಪತ್ತಗುಡ್ಡ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಕರೆಸಿಕೊಳ್ಳುವ ಈ ಗುಡ್ಡದಲ್ಲಿ 100 ರಹಸ್ಯ ಗುಹೆಗಳಿವೆ. ಗುಹೆಯೊಂದರಲ್ಲಿರುವ ನಿಗೂಢ ಕೋಣೆಗೆ ಬೀಗ ಹಾಕಲಾಗಿದೆ ಅನ್ನೋ ಮಾತುಗಳಿವೆ. ಬ್ರಿಟಿಷರ ಕಾಲದಲ್ಲಿ ಗಣಿಗಾರಿಕೆ ನಡೆದಿದೆ. ಚಿನ್ನವನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಲು ಸಾಧ್ಯವಾಗದೆ ಗುಹೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಿರೋದು ಚರ್ಚೆಗೆ ಗ್ರಾಸವಾಗಿದೆ. ಇದು ಬ್ರಿಟಿಷರ ಕಾಲದಾಗ ಇದೊಂದು ಗವಿ ಮಾಡಿದ್ರು. ಹಂಗ ಏನ್ ಸಿಗ್ತಾ ಇತ್ತು ಅಂತ ಹೇಳಿ ನೋಡಿದ್ರು. ಮತ್ತೆ ಬ್ರಿಟಿಷರ ಕಾಲದಾಗ ಹಂಗ ನೋಡ್ತಾ ನೋಡ್ತಾ ಹೋಗ್ಕೊಂತ ಹೋದ್ರೊಳಗ ಅದ್ರೊಳಗ ಬಂಗಾರ, ಬೆಳ್ಳಿ, ತಾಮ್ರ ಅದು ಇದು ಬಾಳ ಸಿಕ್ಕೊಂತ ಬಂತು. ಸಿಕ್ಕೊಂತ ಬಂದಾಗ ಅವರು ಬಹಳಷ್ಟು ಕೆಲಸನ ಮಾಡ್ಕೊಂತ ಹೋದ್ರು. ಐತಿಹಾಸಿಕ ಲಕುಂಡಿ ಗ್ರಾಮ ಕಪ್ಪತ್ತಗುಡ್ಡಕ್ಕೆ ಈ ಹಿಂದಿನಿಂದಲೂ ನಂಟಿದೆ. ಕಲ್ಯಾಣ ಚಾಲುಕ್ಯರು ಮತ್ತು ವಿಜಯನಗರ ಅರಸರು ಕಪ್ಪತ್ತಗುಡ್ಡದಿಂದ ಚಿನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಎನ್ನಲಾಗ್ತಾ ಇದೆ. ಈ ಚಿನ್ನವೇ ಐತಿಹಾಸಿಕ ಲಕುಂಡಿಯ ಟಂಕಸಾಲೆಯಲ್ಲಿ ನಾಣ್ಯಗಳನ್ನ ತಯಾರಿಸಲು ಬಳಸಲಾಗ್ತಾ ಇತ್ತು. ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಚಿನ್ನದ ಗಣಿಗಾರಿಕೆ ಆಗಿತ್ತು. ಲಕುಂಡಿ ಗ್ರಾಮದಲ್ಲಿ ವಿಸ್ಮಯಗಳ ಸರಣಿ ಮುಂದುವರೆದಿದೆ. ನಾಗನಾಥ ದೇವಸ್ಥಾನ ಸುತ್ತ ಐತಿಹಾಸಿಕ ದೇವಾಲಯಗಳ ಬಳಿ ಇಂದಿಗೂ ಸಾಕಷ್ಟು ನಾಗ ಸರ್ಪಗಳು ಓಡಾಡುತ್ತವೆ ಎನ್ನಲಾಗ್ತಾ ಇದೆ. ಜೈನ ಬಸದಿಗಳ ಸಂಕೀರ್ಣಕ್ಕೆ ನಾಗ ಸರ್ಪಗಳ ಕಾವಲು ಇದೆ ಎಂಬ ನಂಬಿಕೆ ಸ್ಥಳೀಯರಲ್ಲಿದೆ. ಯಾವ ಒಂದು ದೇವಾಲಯ ಕಟ್ಟಾರ್ರಿ, ಒಂದು 101 ಗುಡಿಯನ್ನು ಕಟ್ಟ್ಯಾರ, ಅದ್ರ ಶಕ್ತಿವಾನ್ರ ಅವ್ರ ಆಳ್ಕೆ ಆಗೇ ಕಟ್ಟ್ಯಾರ ಹೊರತು ಅವೆಲ್ಲ ಸಾಲಿಗ್ರಾಮ, ಶಿವ ಸಾಲಿಗ್ರಾಮ, ಶಕ್ತಿ ಸಾಲಿಗ್ರಾಮ ಇವು ಎಂಥವು